ಇಂದಿನ ವಿಡಿಯೋ ನವರಾತ್ರಿ ಹಬ್ಬದ ಮಹತ್ವ, ನವರಾತ್ರಿಯ ಮೊದಲ ದಿನದ ಮಹತ್ವವೇನು, ಘಟಸ್ಥಾಪನೆ ಅಥವಾ ಕಳಶ ಪೂಜೆಯ ಮಹತ್ವವೇನು ಮತ್ತು ದೇವಿ ಶೈಲಪುತ್ರಿಯನ್ನು ಹೇಗೆ ಪೂಜಿಸಬೇಕು ಎಂಬುದರ ಕುರಿತು ನವರಾತ್ರಿ ಹಬ್ಬದ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ನವರಾತ್ರಿ ಹಬ್ಬವು 9 ದಿನಗಳ ಹಬ್ಬವಾಗಿದ್ದು, ಇದರಲ್ಲಿ ನಾವು ದೇವಿ ದುರ್ಗೆಯ 9 ರೂಪಗಳನ್ನು ಪೂಜಿಸುತ್ತೇವೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ 9 ದಿನಗಳನ್ನು ಶಕ್ತಿಶಾಲಿ ರಾತ್ರಿಗಳು ಎಂದು ಹೇಳಲಾಗುತ್ತದೆ. ಈ 9 ದಿನಗಳಲ್ಲಿ ದೇವಿ ದುರ್ಗೆಯ ಪ್ರತಿಯೊಂದು ರೂಪವನ್ನು ಪೂಜಿಸಲಾಗುತ್ತದೆ. ದೇವಿ ದುರ್ಗೆಯ ಈ 9 ರೂಪಗಳು ಶಕ್ತಿಶಾಲಿ ರೂಪಗಳಾಗಿವೆ ಮತ್ತು ತಮ್ಮದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ. ನವರಾತ್ರಿ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ, ದೈವಿಕ ಶಕ್ತಿಯ ಆಚರಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ, ಆಂತರಿಕ ಶುದ್ಧೀಕರಣ ಮತ್ತು ಸಾಂಸ್ಕೃತಿಕ ಏಕತೆಗೆ ಅವಕಾಶವನ್ನು ಸೂಚಿಸುತ್ತದೆ. 9 ರಾತ್ರಿಗಳು ವಿಭಿನ್ನ ಗುಣಗಳ ಪಾಂಡಿತ್ಯ ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ಜಯಿಸುವ ಮೂಲಕ ಆತ್ಮವು ಜ್ಞಾನೋದಯದತ್ತ ಸಾಗುವ ಪ್ರಯಾಣವನ್ನು ಪ್ರತಿನಿಧಿಸುತ್ತದೆ. 9 ದಿನಗಳ ಈ ಉತ್ಸವವು ದುರ್ಗಾದೇವಿಯ 9 ರೂಪಗಳನ್ನು ಗೌರವಿಸುತ್ತದೆ ಮತ್ತು ಧರ್ಮದ ವಿಜಯದಲ್ಲಿ ಕೊನೆಗೊಳ್ಳುತ್ತದೆ. ಇದು ಧಾರ್ಮಿಕ ಆಚರಣೆಗಳು, ಉಪವಾಸ ಮತ್ತು ಘಟಸ್ಥಾಪನೆ, ಗರ್ಭ ಮತ್ತು ದಾಂಡಿಯ ನೃತ್ಯಗಳಂತಹ ರೋಮಾಂಚಕ ಸಾಂಸ್ಕೃತಿಕ ಆಚರಣೆಗಳಿಂದ ಗುರುತಿಸಲ್ಪಟ್ಟಿದೆ. ಸಮುದಾಯಗಳನ್ನು ಭಕ್ತಿ ಮತ್ತು ಸಂತೋಷದಲ್ಲಿ ಒಂದುಗೂಡಿಸುತ್ತದೆ. ಈ 9 ದಿನಗಳಲ್ಲಿ ಅನೇಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ನವರಾತ್ರಿಯ ಈ 9 ದಿನಗಳಲ್ಲಿ ದುರ್ಗಾ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ನವರಾತ್ರಿ ಹಬ್ಬವನ್ನು ಆಚರಿಸಲು ಪ್ರಮುಖ ಕಾರಣವೆಂದರೆ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯ. ಇದು ನಕಾರಾತ್ಮಕ ಶಕ್ತಿಗಳ ಮೇಲೆ ಸದಾಚಾರ ಮತ್ತು ಸಕಾರಾತ್ಮಕ ಶಕ್ತಿಗಳ ವಿಜಯವನ್ನು ಪ್ರತಿನಿಧಿಸುತ್ತದೆ. ಇದು ದುರ್ಗಾದೇವಿಯ ಸರ್ವೋಚ್ಚ ಶಕ್ತಿಯನ್ನು ಆಚರಿಸುತ್ತದೆ. ಬ್ರಹ್ಮಾಂಡ ಮತ್ತು ಎಲ್ಲ ಜೀವಿಗಳನ್ನು ವ್ಯಾಪಿಸಿರುವ ದೈವಿಕ ಶಕ್ತಿಯನ್ನು ಗೌರವಿಸುತ್ತದೆ. ನವರಾತ್ರಿಯ ಈ 9 ದಿನಗಳಲ್ಲಿ ಭಕ್ತರು ನವದುರ್ಗೆಯರೆಂದು ಕರೆಯಲ್ಪಡುವ ದುರ್ಗಾದೇವಿಯ 9 ವಿಭಿನ್ನ ರೂಪಗಳನ್ನು ಪೂಜಿಸುತ್ತಾರೆ. ದೇವಿ ದುರ್ಗೆಯ ಪ್ರತಿಯೊಂದು ರೂಪವು ಶಕ್ತಿ ಮತ್ತು ಬುದ್ಧಿವಂತಿಕೆಯ ವಿಭಿನ್ನ ಅಂಶಗಳನ್ನು ಒಳಗೊಂಡಿದೆ. ಈ ಹಬ್ಬವು ಸ್ವಯಂ ಪ್ರತಿಬಿಂಬ, ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ದೈವಿಕ ಶಕ್ತಿಯೊಂದಿಗಿನ ಸಂಪರ್ಕವನ್ನು ಬಲಪಡಿಸಲು ಪ್ರೋತ್ಸಾಹಿಸುತ್ತದೆ. ನಮ್ಮ ಆಂತರಿಕ ರಾಕ್ಷಸರು ಅಥವಾ ನಕಾರಾತ್ಮಕ ಪ್ರವೃತ್ತಿಗಳನ್ನು ಜಯಿಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ. ಅದರ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ನವರಾತ್ರಿಯು ಮಳೆಗಾಲದ ಅಂತ್ಯ ಮತ್ತು ಸುಗ್ಗಿಯ ಋತುವಿನ ಆರಂಭವನ್ನು ಗುರುತಿಸುವ ಸುಗ್ಗಿಯ ಹಬ್ಬವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ನವರಾತ್ರಿ ಹಬ್ಬವು ಜನರನ್ನು ಒಟ್ಟುಗೂಡಿಸುವ ಹಬ್ಬವಾಗಿದ್ದು, ನಮ್ಮ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುವ ಮತ್ತು ವ್ಯಕ್ತಿಗಳನ್ನು ಅವರ ಸಾಂಸ್ಕೃತಿಕ ಬೇರುಗಳಿಗೆ ಸಂಪರ್ಕಿಸುವ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ನವರಾತ್ರಿಯ ಪ್ರತಿಯೊಂದು ದಿನವೂ ಒಂದು ನಿರ್ದಿಷ್ಟ ಬಣ್ಣದೊಂದಿಗೆ ಸಂಬಂಧ ಹೊಂದಿದೆ. ಭಕ್ತರು ಆ ಬಣ್ಣವನ್ನು ಧರಿಸಿ ಆ ದಿನ ದೇವಿಯನ್ನು ಪೂಜಿಸುವ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಸಂಕೇತಿಸುತ್ತಾರೆ. ಈ ನವರಾತ್ರಿ ಹಬ್ಬವನ್ನು ಆಚರಣೆಗಳು, ಉಪವಾಸ ಮತ್ತು ಉತ್ಸಾಹಭರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮತ್ತು ಸಮುದಾಯ ಮನೋಭಾವವನ್ನು ಬೆಳೆಸುತ್ತದೆ. ಈ ನವರಾತ್ರಿ ಹಬ್ಬವು 10ನೇ ದಿನದಂದು ದಸರಾ ಅಥವಾ ವಿಜಯದಶಮಿಯಂದು ಮುಕ್ತಾಯಗೊಳಿಸುತ್ತದೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ನವರಾತ್ರಿಯ ಮೊದಲ ದಿನದಂದು ನಾವು ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡಿ ದೇವಿ ದುರ್ಗೆಯ ಮೊದಲ ರೂಪವಾದ ದೇವಿ ಶೈಲಪುತ್ರಿಯನ್ನು ಪೂಜಿಸುತ್ತೇವೆ. ಕಳಶ ಸ್ಥಾಪನೆಯು ದೇವಿಯ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಪ್ರವೇಶಿಸಲು ಆಹ್ವಾನಿಸುವ ಒಂದು ಆಚರಣೆಯಾಗಿದೆ. ನವರಾತ್ರಿಯ ಮೊದಲ ದಿನದಂದು ಭಕ್ತರು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ತಮ್ಮ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮರದ ಪೀಠವನ್ನು ಇರಿಸಿ ಮತ್ತು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಇಡುತ್ತಾರೆ. ಕೆಂಪು ಬಣ್ಣವು ಶಕ್ತಿಯ ಬಣ್ಣವಾಗಿದೆ. ಲೋಹದಿಂದ ಮಾಡಿದ ಅಥವಾ ಶುದ್ಧ ನೀರು ಅಥವಾ ಗಂಗಾಜಲದಿಂದ ತುಂಬಿದ ಮಣ್ಣಿನ ಮಡಕೆಯನ್ನು ಕೆಂಪು ಬಟ್ಟೆಯ ಮೇಲೆ ಇಡಿಸಲಾಗುತ್ತದೆ. ಕಳಶವನ್ನು ಅಕ್ಕಿ ಧಾನ್ಯಗಳ ಮೇಲೆ ಇಡಿಸಲಾಗುತ್ತದೆ. ಪವಿತ್ರ ಕಳಶವು ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಆ ಪವಿತ್ರ ಕಳಶವನ್ನು ಅಕ್ಕಿ ಧಾನ್ಯಗಳ ಮೇಲೆ ಇಡುವುದು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಕಳಸದ ಒಳಗೆ ನಾವು ಸಮೃದ್ಧಿಗಾಗಿ ಕಳಸಕ್ಕೆ ನಾಣ್ಯಗಳನ್ನು ಸೇರಿಸುತ್ತೇವೆ. ಶಿವ ಮತ್ತು ಶಕ್ತಿಯ ದೈವಿಕ ಒಕ್ಕೂಟಕ್ಕಾಗಿ ಕಳಸದೊಳಗೆ ಅಡಿಕೆ,
ಏಲಕ್ಕಿ, ಲವಂಗ ಸೇರಿಸುತ್ತಾರೆ. ಶುದ್ಧತೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಅರಿಶಿಣ ಮತ್ತು ಕುಂಕುಮವನ್ನು ಸೇರಿಸುತ್ತಾರೆ. ನಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಯಶಸ್ಸಿಗೆ ಅಕ್ಷತೆಯನ್ನು ಸೇರಿಸುತ್ತಾರೆ. ಕಳಶದ ಮೇಲೆ ಮಾವಿನ ಅಥವಾ ವಿಲ್ಯದ ಎಲೆಗಳನ್ನು ಇರಿಸಿ ಮತ್ತು ಅಂತಿಮವಾಗಿ ಕಳಸದ ಮೇಲೆ ತೆಂಗಿನಕಾಯಿಯನ್ನು ಇರಿಸಲಾಗುತ್ತದೆ. ತೆಂಗಿನಕಾಯಿ ನಾವು ದೇವಿಗೆ ಅರ್ಪಿಸುವ ನಮ್ಮ ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ಕಳಸ ಮತ್ತು ದೇವಿ ದುರ್ಗೆಯ ವಿಗ್ರಹ ಅಥವಾ ಚಿತ್ರದ ಮುಂದೆ ತುಪ್ಪದ ದೀಪಗಳನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಿಂದ ಕತ್ತಲೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ, ನಮ್ಮ ಜೀವನದಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲು ಕರ್ಪೂರದ ಆರತಿ ಮತ್ತು ಧೂಪವನ್ನು ಅರ್ಪಿಸುತ್ತಾರೆ. ದೇವಿ ಶೈಲಪುತ್ರಿ ದೇವಿ ದುರ್ಗೆಯ ಮೊದಲ ರೂಪ. ಶೈಲಪುತ್ರಿ ಎಂಬ ಪದವು ಶೈಲ ಮತ್ತು ಪುತ್ರಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ. ಶೈಲ ಎಂದರೆ ಪರ್ವತಗಳು ಮತ್ತು ಪುತ್ರಿ ಎಂದರೆ ಮಗಳು. ಅದರಿಂದ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು. ದೇವಿ ಪಾರ್ವತಿ ಪರ್ವತರಾಜ ಹಿಮವಂತ ಮತ್ತು ದೇವಿ ಹೇಮಾವತಿಯ ಮಗಳು. ದುರ್ಗೆಯ ಈ ರೂಪವು ನೈಸರ್ಗಿಕ ಜಗತ್ತನ್ನು ಪ್ರತಿನಿಧಿಸುತ್ತದೆ, ಜೊತೆಗೆ ಎಲ್ಲಾ ಜೀವಿಗಳಲ್ಲಿರುವ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ದೇವಿ ಶೈಲಪುತ್ರಿಯನ್ನು ದೇವಿ ಸತಿ, ದೇವಿ ಪಾರ್ವತಿ, ದೇವಿ ಭವಾನಿ ಮತ್ತು ದೇವಿ ಹೇಮಾವತಿ ಮುಂತಾದ ಇತರ ಹೆಸರುಗಳಿಂದ ಪೂಜಿಸಲಾಗುತ್ತದೆ. ದೇವಿ ಶೈಲಪುತ್ರಿ ಆದಿಶಕ್ತಿಯ ಮೊದಲ ರೂಪವಾದ ದೇವಿ ಸತಿಯನ್ನು ಉಲ್ಲೇಖಿಸುತ್ತದೆ. ಪುರಾಣಗಳ ಪ್ರಕಾರ ದೇವಿ ಸತಿ ದಕ್ಷ ಪ್ರಜಾಪತಿಯ ಮಗಳಾಗಿದ್ದಳು. ದೇವಿ ಸತಿ ತನ್ನ ತಂದೆಯ ಇಚ್ಛೆಯಿಲ್ಲದೆ ಶಿವನನ್ನು ಮದುವೆಯಾದಳು. ಇದನ್ನು ನೋಡಿ ದಕ್ಷ ಕೋಪಗೊಂಡು ಅವಮಾನಿತನಾಗಿ ತನ್ನ ಮಗಳೊಂದಿಗಿನ ಎಲ್ಲ ಸಂಬಂಧವನ್ನು ಮುರಿದನು. ತನ್ನ ಮಗಳು ಶಿವನನ್ನು ಮದುವೆಯಾಗುವ ಆಲೋಚನೆ ದಕ್ಷ ಪ್ರಜಾಪತಿಯನ್ನು ಹಗಲಿರಳು ಕಾಡುತ್ತಿತ್ತು. ಶಿವನ ಮೇಲೆ ಸೇಡು ತೀರಿಸಿಕೊಳ್ಳಲು ದಕ್ಷನು ಒಂದು ದೊಡ್ಡ ಯಾಗವನ್ನು ಆಯೋಜಿಸಿ ತನ್ನ ಮಗಳು ಸತಿ ಮತ್ತು ಶಿವನನ್ನು ಹೊರತುಪಡಿಸು ಎಲ್ಲ ಋಷಿಗಳು, ದೇವತೆಗಳನ್ನು ಆಹ್ವಾನಿಸಿದನು. ದೇವಿ ಸತಿಗೆ ಈ ಯಾಗದ ಬಗ್ಗೆ ತಿಳಿದಾಗ ಅವಳು ಈ ಯಾಗಕ್ಕೆ ಹಾಜರಾಗಲು ಬಯಸಿದಳು. ಅದರಿಂದ ಅವಳು ಶಿವನನ್ನು ಈ ಯಾಗಕ್ಕೆ ಹಾಜರಾಗಲು ಕೇಳಿಕೊಂಡಳು. ಆದರೆ ಶಿವನು ಯಾವುದೇ ಆಹ್ವಾನವಿಲ್ಲದೆ ನಾವು ಈ ಯಾಗಕ್ಕೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಅವಳ ವಿನಂತಿಯನ್ನು ನಿರಾಕರಿಸಿದನು. ಶಿವನು ಅವಳನ್ನು ಸಮಾಧಾನಪಡಿಸಿದರೂ ದೇವಿ ಸತಿ ತನ್ನ ಕುಟುಂಬದೊಂದಿಗೆ ಒಂದಾಗಲು ಇದೇ ಉತ್ತಮ ಸಮಯ ಎಂದು ಭಾವಿಸಿ ಈ ಯಾಗಕ್ಕೆ ಹಾಜರಾಗಲು ಬಯಸಿದಳು. ಶಿವನ ನಿರಾಕರಣೆಯ ಹೊರತಾಗಿಯೂ ಅವಳು ತನ್ನ ತಂದೆಯ ಯಾಗಕ್ಕೆ ಹಾಜರಾಗಲು ಹೋದಳು. ದೇವಿ ಸತಿಯು ಯಾಗಸ್ಥಳವನ್ನು ತಲುಪಿದಾಗ ಅವಳ ಕುಟುಂಬದ ಎಲ್ಲ ಸದಸ್ಯರು ಅವಳನ್ನು ನಿರ್ಲಕ್ಷಿಸಿದರು. ಇದನ್ನೇ ಅವಕಾಶವಾಗಿಟ್ಟುಕೊಂಡು ಯಾಗದಲ್ಲಿ ಹಾಜರಾದ ಎಲ್ಲರ ಮುಂದೆ ದಕ್ಷನು ಶಿವನನ್ನು ಅವಮಾನಿಸಿದನು. ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದ ಸತಿದೇವಿಯು ಯಾಗದ ಬೆಂಕಿಯಲ್ಲಿ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸಿದಳು. ಸತಿದೇವಿಯು ಮತ್ತೆ ರಾಜ ಹಿಮವಂತ ಮತ್ತು ದೇವಿ ಹೇಮಾವತಿಯ ಮಗಳಾಗಿ ಪುನರ್ಜನ್ಮ ಪಡೆದು ಶಿವನನ್ನು ಮದುವೆಯಾದಳು. ದೇವಿ ಶೈಲಪುತ್ರಿ ಸಾಮಾನ್ಯವಾಗಿ ಗೂಳಿಯ ಮೇಲೆ ಸವಾರಿ ಮಾಡುವುದನ್ನು ಕಾಣಬಹುದು. ಹಿಂದೂ ಧರ್ಮದಲ್ಲಿ ಗೂಳಿ ಶಕ್ತಿ, ಫಲವತ್ತತೆ ಮತ್ತು ನಿರಂತರತೆಯನ್ನು ಪ್ರತಿನಿಧಿಸುತ್ತದೆ. ಇದು ಭೂಮಿ ಮತ್ತು ಪ್ರಕೃತಿಯ ಅವಿನಾಶಿ ಶಕ್ತಿಯನ್ನು ಸಹ ಸೂಚಿಸುತ್ತದೆ. ಗೂಳಿಯ ಮೇಲೆ ಕುಳಿತಿರುವ ದೇವಿ ದುರ್ಗೆಯು ಧೈರ್ಯ ಮತ್ತು ಶಕ್ತಿಯಿಂದ ನಮ್ಮನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತಾಳೆ. ದೇವಿ ಶೈಲಪುತ್ರಿಯು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವುದನ್ನು ಸಹ ಕಾಣಬಹುದು. ತ್ರಿಶೂಲವು ಈ ಬ್ರಹ್ಮಾಂಡವನ್ನು ಆಳುವ 3 ಅಗತ್ಯ ಶಕ್ತಿಗಳನ್ನು ಸಂಕೇತಿಸುತ್ತದೆ. ಅಂದರೆ ಈ ಬ್ರಹ್ಮಾಂಡದ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶವನ್ನು ಸಂಕೇತಿಸುತ್ತದೆ. ಈ ಶಕ್ತಿಗಳು ಜೀವನ ಚಕ್ರವನ್ನು ಪ್ರತಿನಿಧಿಸುತ್ತವೆ. ಇವು ನಮ್ಮನ್ನು ರಕ್ಷಿಸಲು ಮತ್ತು ಈ ವಿಶ್ವದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧನವಾಗಿ ಕಾರ್ಯನಿರ್ವಹಿಸುತ್ತವೆ. ತ್ರಿಶೂಲವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದನ್ನು ಹಿಡಿದಿರುವ ದೇವಿಯು ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವ ರಕ್ಷಕಿಯಾಗಿ ಅವಳನ್ನು ಪ್ರತಿನಿಧಿಸುತ್ತಾಳೆ. ದೇವಿ ಶೈಲಪುತ್ರಿಯು ತನ್ನ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುವುದನ್ನು ಸಹ ಕಾಣಬಹುದು. ಕಮಲವು ಆಧ್ಯಾತ್ಮಿಕ ಜ್ಞಾನದ ಅನ್ವೇಷಣೆ ಮತ್ತು ಆತ್ಮದ ಅರಳುವಿಕೆಯನ್ನು ಪ್ರತಿನಿಧಿಸುತ್ತದೆ. ದೇವಿ ಶೈಲಪುತ್ರಿಯು ತನ್ನ ತಲೆಯ ಮೇಲೆ ಅರ್ಧಚಂದ್ರ ಕೃತಿಯಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ಅದು ಅವಳ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತದೆ. ನಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವಾಗಲೂ ನಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ನೆಲೆಗೊಂಡಿರಲು ದೇವಿ ಶೈಲಪುತ್ರಿ ನಮ್ಮನ್ನು ಪ್ರೋತ್ಸಾಹಿಸುತ್ತಾಳೆ.
ಅವಳನ್ನು ಯಾವಾಗಲೂ ಶಾಂತ ಮತ್ತು ಸೌಮ್ಯವಾದ ಮುಖ ಮತ್ತು ಸಂಯಮವಾದ ನಡವಳಿಕೆಯೊಂದಿಗೆ ಚಿತ್ರಿಸಲಾಗಿದೆ. ದೇವಿ ಶೈಲಪುತ್ರಿಯನ್ನು ಸಾಮಾನ್ಯವಾಗಿ ಬಿಳಿ ಮೈಬಣ್ಣದಿಂದ ತೋರಿಸಲಾಗುತ್ತದೆ. ಇದು ಶುದ್ಧತೆ, ಶಾಂತಿಯ ಭಾವನೆ ಮತ್ತು ಅವಳ ದೈವಿಕ ಸ್ವಭಾವವನ್ನು ಸಂಕೇತಿಸುತ್ತದೆ. ಅವಳ ಕಣ್ಣುಗಳು ನಮಗೆ ಶಕ್ತಿ ಮತ್ತು ರಕ್ಷಣೆಯ ಅರ್ಥವನ್ನು ತಿಳಿಸುತ್ತದೆ. ದೇವಿ ಶೈಲಪುತ್ರಿ ಚಂದ್ರಗ್ರಹವನ್ನು ಆಳುತ್ತಾಳೆ. ಚಂದ್ರನು ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಆರೋಗ್ಯ ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ಪ್ರತಿನಿಧಿಸುತ್ತದೆ. ದೇವಿ ಶೈಲಪುತ್ರಿಯನ್ನು ಪೂಜಿಸುವುದರಿಂದ ನಮ್ಮ ಜಾತಕದಲ್ಲಿನ ಎಲ್ಲ ಚಂದ್ರದೋಷಗಳು ದೂರವಾಗುತ್ತವೆ. ಇದು ನಮ್ಮ ಆಲೋಚನೆಗಳು ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ದೇವಿ ಶೈಲಪುತ್ರಿ ಪ್ರಕೃತಿ ಮತ್ತು ಸೃಷ್ಟಿಯ ಪ್ರಾಥಮಿಕ ಶಕ್ತಿಯ ಸಾಕಾರ. ಶಕ್ತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆಯಲು ಅವಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನದಂದು ದೇವಿ ಶೈಲಪುತ್ರಿಯನ್ನು ಪೂಜಿಸುವುದರಿಂದ ನಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಗುರಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಅವಳು ನಮ್ಮ ಆಂತರಿಕ ಶಕ್ತಿಯ ಜಾಗೃತಿ ಮತ್ತು ಆತ್ಮ ಸಾಕ್ಷಾತ್ಕಾರದತ್ತ ಪ್ರಯಾಣವನ್ನು ಸಂಕೇತಿಸುತ್ತಾಳೆ. ದೇವಿ ಶೈಲಪುತ್ರಿ ದೃಢ ನಿಶ್ಚಯ, ಶಕ್ತಿ ಮತ್ತು ಹೊಸ ಆರಂಭದ ಭರವಸೆಯನ್ನು ಸಾಕಾರಗೊಳಿಸುತ್ತಾಳೆ. ಶಕ್ತಿ, ದೈವಿಕ ಮಾರ್ಗದರ್ಶನ ಮತ್ತು ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸಲು ಅವಳನ್ನು ಪೂಜಿಸಲಾಗುತ್ತದೆ. ದೇವಿ ಶೈಲಪುತ್ರಿಯು ಬಿಳಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ನವರಾತ್ರಿಯ ಮೊದಲ ದಿನದಂದು ನಾವು ದೇವಿ ದುರ್ಗೆಗೆ ಬಿಳಿ ಬಟ್ಟೆ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸುತ್ತೇವೆ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ, ಶಕ್ತಿ, ಜ್ಞಾನ ಮತ್ತು ದೈವಿಕ ಶಕ್ತಿಯ ಜಾಗೃತಿಯನ್ನು ಪ್ರತಿನಿಧಿಸುತ್ತದೆ. ಶುದ್ಧ ತುಪ್ಪ ಅಥವಾ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ. ದೇವಿ ಶೈಲಪುತ್ರಿ ನಮ್ಮ ಮೂಲಾಧಾರ ಚಕ್ರದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಅದರಿಂದ ಕೆಂಪು ಅಥವಾ ಬಿಳಿ ದಾಸವಾಳದ ಹೂವುಗಳನ್ನು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ. ಮೂಲಾಧಾರ ಚಕ್ರವು ನಮಗೆ ಶಕ್ತಿ, ಶುದ್ಧತೆ ಮತ್ತು ಪ್ರಕೃತಿಯ ಸಾರವನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ. ಅದು ಶಕ್ತಿ ಮತ್ತು ಪ್ರಶಾಂತತೆಯ ನಡುವಿನ ಸಮತೋಲನವನ್ನು ಸಹ ನಮಗೆ ನೆನಪಿಸುತ್ತದೆ. ದೇವಿ ಶೈಲಪುತ್ರಿಯು ನಮ್ಮನ್ನು ಆಂತರಿಕ ಶಾಂತಿ, ಶಕ್ತಿ ಮತ್ತು ಸಮೃದ್ಧಿಯ ಕಡೆಗೆ ಕರೆದೊಯ್ಯುತ್ತಾಳೆ. ದೇವಿ ಶೈಲಪುತ್ರಿಯನ್ನು ಪೂಜಿಸುವುದರಿಂದ ನಮಗೆ ಸಾಮರಸ್ಯ, ಸಂತೋಷ ಸಿಗುತ್ತದೆ. ಅವಳು ರೋಗಗಳು ಮತ್ತು ನಕಾರಾತ್ಮಕ ಶಕ್ತಿಯನ್ನು ನಮ್ಮಿಂದ ದೂರವಿಡುತ್ತಾಳೆ. ಅವಳು ವಿವಾಹಿತ ದಂಪತಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತಾಳೆ. ಅವಳು ನಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಸಹ ನೀಡುತ್ತಾಳೆ. ನವರಾತ್ರಿಯ ಮೊದಲ ದಿನದಂದು ಪಠಿಸಬೇಕಾದ ದೇವಿ ಶೈಲಪುತ್ರಿಗೆ ಸಂಬಂಧಿಸಿದ 2 ಪ್ರಮುಖ ಮಂತ್ರಗಳಿವೆ. ಅವುಗಳೆಂದರೆ, ದೇವಿ ಶೈಲಪುತ್ರಿಯ ಮೊದಲ ಮಂತ್ರವು ಹೀಗಿದೆ: ಓಂ ದೇವಿ ಶೈಲಪುತ್ರಿಯೇ ನಮಃ. ಎರಡನೆಯ ಮಂತ್ರವು ದೇವಿ ಶೈಲಪುತ್ರಿಯ ಧ್ಯಾನ ಶ್ಲೋಕವಾಗಿದೆ. ಅದು ಹೀಗಿದೆ: ವಂದೇ ವಾಂಛಿತ ಲಾಭಾಯ ಚಂದ್ರಾಧಾಕೃತ ಶೇಖರಂ ವೃಷಾರೂಢಂ ಶೂಲಧಾರಂ ಶೈಲಪುತ್ರಿಂ ಯಶಸ್ವಿನಿಂ. ಇದಲ್ಲದೆ ನವಮಂಗಳ ಸ್ತೋತ್ರ, ದುರ್ಗಾ ಚಾಲೀಸ, ದುರ್ಗಾ ಸ್ತುತಿ, ದುರ್ಗಾ ಸಪ್ತಶತಿ ಸ್ತೋತ್ರಗಳನ್ನು ಸಹ ನವರಾತ್ರಿಯಲ್ಲಿ ಪಠಿಸಬಹುದು. ದೇವಿ ಶೈಲಪುತ್ರಿಯನ್ನು ಪೂಜಿಸುವುದು ಮತ್ತು ಆಕೆಯ ಮಂತ್ರಗಳನ್ನು ಪಠಿಸುವುದು ನಮ್ಮ ಇಚ್ಛೆಗಳನ್ನು ಪೂರೈಸುತ್ತದೆ. ದೇವಿಯ ಆಶೀರ್ವಾದ, ದೈವಿಕ ಮಾರ್ಗದರ್ಶನವನ್ನು ಆಹ್ವಾನಿಸಲು ಸಹಾಯ ಮಾಡುತ್ತದೆ. ಜೀವನದ ಸವಾಲುಗಳನ್ನು ಧೈರ್ಯ ಮತ್ತು ದೇವಿಯ ಅನುಗ್ರಹದಿಂದ ಎದುರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದಿಷ್ಟು ದೇವಿ ಶೈಲಪುತ್ರಿ ಮತ್ತು ನವರಾತ್ರಿಯ ಮೊದಲ ದಿನದ ಪ್ರಾಮುಖ್ಯತೆಯ ಬಗ್ಗೆ. ಓಂ ದೇವಿ ಶೈಲಪುತ್ರಿಯೇ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.